शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ವಜ್ರ ಹನುಮಾನ ದೇವಸ್ಥಾನ ಇಲ್ಲಿ ಬಿಜಾಪುರದಲ್ಲಿ ಇದು ವರ್ಷ ಇದು ಹನುಮ ಜಯಂತಿ ನಾವು ಕಾರ್ಯಕ್ರಮ ಮಾಡ್ತೀವಿ. ವಜ್ರ ಹನುಮಾನ್ ದೇವಸ್ಥಾನ ಅಂದ್ರೆ ಇದು 100 ವರ್ಷಗಳ ಕಾಲ ಇದು ಒಂದು ರೈಲ್ವೆ ಹಳಿ ಪಕ್ಕದಲ್ಲಿತ್ತು. ಅದನ್ನ ಅದು ಬಂದು ನಾಳೆ ಇದು ಆಗೋಣ ಡಬಲ್ ಹಳಿ ಆಗೋಣ ಬಂದು ಈಚೆ ಕಡೆ ನಾವೆಲ್ಲ ದೊಡ್ಡ ಪ್ರಮಾಣದಾಗ ಎಲ್ಲ ಇಲ್ಲಿ ನಮ್ಮ ಕಾಲನಿ ಸುತ್ತಮುತ್ತ ವಜ್ರ ಹನುಮಾನ, ವರುಣ್ ನಗರ, ಸ್ಟಾರ್ ಕಾಲನಿ, ಮುಂದಿದೆ TST ಕಾಲನಿ, ಜಲನಗರ ಎಲ್ಲಾ ಸೇರಿಕೊಂಡು ಇದೊಂದು ದೊಡ್ಡ ಭಯವಾದಂತ ನಾವೊಂದು ದೇವಸ್ಥಾನ ಇಲ್ಲೆಲ್ಲಾ ಇಡೀ ಎಲ್ಲಾ ಭಕ್ತಾದಿಗಳು ಎಲ್ಲಾ ಕಮಿಟಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದೊಂದು ವಜ್ರ ಹನುಮಾನ್ ದೇವಸ್ಥಾನವನ್ನು ಈ ಬಿಜಾಪುರದಲ್ಲಿ ಇರೋಂತ ಒಂದು ದೇವಸ್ಥಾನ ನಾವೆಲ್ಲ ಕೈಗೊಂಡಿವು. ಈ ವಜ್ರ ಹನುಮಾನ್ ದೇವಸ್ಥಾನ ಅಂದ್ರೆ ವಜ್ರ ಹನುಮಾನ ಯಾಕೆ ಹತ್ತಾರ ಅಂದ್ರೆ ಇದಕ್ಕ ಹಿಂದಿನ ಒಂದು ಸಣ್ಣ ಮಂದಿರ ಇತ್ತು. ಆ ಮಂದಿರದಲ್ಲಿ ಮುಂದೆ ಆದಂತದ ಈ ನಮ್ಮ ರಾಮ್ ಭಟ್ರು ಮತ್ತೆ ಮುಂದೆ ಹರಕಾರಿ ಮುತ್ತವರು ಕೂಡಿ ಒಂದು ಅಲ್ಲೊಂದು ಗುಡಿ ಮಾಡಿದ್ರು. ಆ ಗುಡಿ ಅದ ಒಂದು 96ರಲ್ಲಿ ಅದು ಗುಡಿ ಮಾಡಿದ್ರು. ಆದ ನಂತರ ನಾವು 2000 ಇಸ್ವಿಯಲ್ಲಿ ನಾವು ಎಲ್ಲ ಕಾಲನಿಯವರು ಇಲ್ಲಿ ಕಾಲನಿ ಚಾಲು ಆಯ್ತು. ಅದ ನಂತರ ನಾವು 2001ರಲ್ಲಿ ನಮ್ಮ ಎಲ್ಲ ಕಾಲನಿ ಅವ್ರ ಕೈಯಲ್ಲಿ ಅವ್ರ ಹಿರಿಯರು ನಮ್ಗೆ ಕೊಟ್ಟರು. ಅದನ್ನ ನಾವು ಅವರ ನೇತೃತ್ವದಲ್ಲಿ ನಾವೆಲ್ಲ ನಡೆಸ್ಕೊಂಡ್ ಇದನ್ನ ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದ ನಿಂತಿದೆ. ಈಗ ವರ್ಷ ನಮ್ದು ದೇವಸ್ಥಾನದ ದೊಡ್ಡ ಜಾತ್ರೆ ಬಹಳ ದೊಡ್ಡ ಪ್ರಮಾಣ ಆಕತಿ. ಇದು ಮುಂಜಾನೆ ನಾಳೆ ಶನಿವಾರ 12ನೇ ತಾರೀಕ ಮುಂಜಾನೆ ಬೆಳಿಗ್ಗೆ 6:20 ನಿಮಿಷಕ್ಕೆ ನಮ್ಮ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ. 8 ಗಂಟೆಗೆ ಮಂಗಳಾರತಿ ಕಾರ್ಯಕ್ರಮ ಇರ್ತದೆ. ಅದ ನಂತರ ಅನ್ನ ಸಂತರ್ಪಣೆ 12 ಗಂಟೆಗೆ ಅನ್ನ ಸಂತರ್ಪಣೆ ಮಾಡ್ತದೆ. ಎಲ್ಲಾ ಭಕ್ತಾದಿಗಳು ಕೊಟ್ಟಂತದ ಅನ್ನ ಸಂತರ್ಪಣೆ ಎಲ್ಲಾ ಸದಸ್ಯರುಗಳು ಕೂಡಿ ಅದನ್ನ ನಾವು ಬಹಳ ಒಂದು ಶಾಂತಿ ರೀತಿಯಿಂದ ನಾವು ಮಾಡಿಕೊಂಡು ಅದೊಂದು 8 ರಿಂದ 9 ಸಾವಿರ ಮಂದಿ ಜನ ಅನ್ನ ಸಂತರ್ಪಣೆಗೆ ಎಲ್ಲ ಜಾತ್ರೆಗೆ ಬರ್ತಾರ. ಆ ಭಯವಾದ ಜಾತ್ರೆಯನ್ನು ನಾವು ಸದಸ್ಯರುಗಳು ಎಲ್ಲ ನಮ್ಮ ವಜ್ರ ಹನುಮಾನ್ ಕಮಿಟಿಯ ಎಲ್ಲ ನಮ್ಮ ಅಧ್ಯಕ್ಷರಿಂದ ನಾವು ಪಾಂಡುಸೊಕ್ಕ ದೊಡ್ಡಮನಿ ಅವರು, ಉಪಾಧ್ಯಕ್ಷರಿಂದ ನಿಂಗಯ್ಯ ಬ್ಯಾಲಮಠ ಹಂಚನಾ ಸರ್ ಸದಸ್ಯರು, ಕಟ್ಟಿಮನಿ ರಾಜು ಕಟ್ಟಿಮನಿ ಅವರು, CK ಪಾಟೀಲ್ ಇಳಕಲ್ ಅವರು, ಜವರ್ಗಿ ದುಂಡಪ್ಪ ಅವರು ಮತ್ತೆ ಇನ್ನಿತರ ಎಲ್ಲ ನಮ್ಮ ಸದಸ್ಯರು ಕೂಡಿ ನಾವು ಒಂದು 15 ಮಂದಿ ಸದಸ್ಯರಿದ್ದೀವಿ. ನಾವು ನಮ್ಮ ಕೈಯಲ್ಲಿ ಒಂದು 19 ವರ್ಷ ಆಯ್ತು. ನಾವು 19, 20, 22 ವರ್ಷ ಆಯ್ತು ನಾವು ಜಾತ್ರೆ ಮಾಡಕತ್ತಿ. ಇದೊಂದು ದೇವಸ್ಥಾನ ಒಂದು 50 ವರ್ಷದ ಹಿಂದಿನ ದೇವಸ್ಥಾನ ಇದೆ. ಇದು ಬಹಳ ದೊಡ್ಡ ಪ್ರಮಾಣನಾಗ ನಡೀತದೆ ಜಾತ್ರೆ. ಇಡೀ ನಮ್ಮ ಬಿಜಾಪುರ ಸಿಟಿ ಒಳಗೆ ಇರುವಂತದ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ನಡ್ಕೋತಾರೆ ದೇವರಿಗೆ. ಈ ದೇವರ ವಜ್ರ ಹನುಮಾನ ದೇವಸ್ಥಾನ ಬಹಳ ಅಂದ್ರೆ ಬಹಳ ಎಲ್ಲರಿಗೂ ಒಳ್ಳೆಯ ಒಂದು ಇದನ್ನ ಅವ್ರಿಗೆ ಒಂದು ಇದಾಗಿದೆ. ಅದಕ್ಕಾಗಿ ಅವ್ರೆಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲಾ ತಮ್ಮ ಇದನ್ನ ಬೇಡಿಕೊಂಡು ತಾವು ಇದನ್ನ ಸಂಕಲ್ಪನೆ ಮಾಡಿಕೊಂಡು ಮುಂದಿನ ಎಲ್ಲ ಅವರು ಬಂದು ನಮ್ಮ ಜಾತ್ರೆಗೆ ಎಲ್ಲ ತಮ್ಮ ಅನ್ನ ಸಂತರ್ಪಣೆ ಕೊಟ್ಟು ಎಲ್ಲರೂ ನಮ್ಮ ಒಳ್ಳೇದಾಗತ್ತೆ. ನಾ ಈ ಎಲ್ಲಾ ಸುತ್ತಮುತ್ತ ಎಲ್ಲಾ ಕಾಲನಿ ಭಕ್ತಾದಿಗಳಿಗೆ ಎಲ್ಲರಿಗೆ ಇದು ಹನುಮಂತ ದೇವರ ಈ ವಜ್ರ ಹನುಮಾನ ಎಲ್ಲರಿಗೆ ಶಕ್ತಿ ಕೊಡ್ಲಿ, ಎಲ್ಲಾ ಒಂದು ಒಳ್ಳೆ ಇದ್ರಿಂದ ಇನ್ನೂ ಒಂದು ಹೆಚ್ಚಿಗೆ ನಡ್ಕೊತ ಹೋಗ್ಲಿಕ್ಕೆ ನಮ್ಮ ಎಲ್ಲ ಸದಸ್ಯರ ಮುಖಾಂತರ ಎಲ್ಲಾ ಭಕ್ತಾದಿಗಳಿಗೆ ನಾವು ಆಹ್ವಾನ ಮಾಡಾಕ ನಾಡಿಗೆಲ್ಲ ಶನಿವಾರ ವಜ್ರ ಹನುಮಾನ ಜಯಂತಿ ಇರುತ್ತದೆ. ತಾವೆಲ್ಲ ಸುತ್ತಮುತ್ತ ಇದ್ದಂತೆ ಎಲ್ಲಾ ಭಕ್ತಾದಿಗಳು ಬಂದು ತಾವು ಪ್ರಸಾದ ಸ್ವೀಕರಿಸಿಕೊಂಡು ಮುಂಜಾನೆ ಎದ್ರದ್ದು ಮಂಗಳಾರತಿ ತಗೊಂಡು ತಾವು ಅಭಿಷೇಕ ತಗೊಂಡು ಹೋಗ್ಬೇಕಂತೆ. ತಮ್ಮಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆಲ್ಲ ಕೇಳ್ಕೊಳ್ತೇನೆ. ಎಲ್ಲಾ ಸದಸ್ಯರ ಪರವಾಗಿ ಎಲ್ಲ ನಮ್ಮ ಕಾಲನಿ ಸುತ್ತಮುತ್ತ ಕಾಲನಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು. ಶ್ರೀ ವಜ್ರ ಹನುಮಾನ್ ದೇವಸ್ಥಾನ ವಜ್ರ ಹನುಮಾನ್ ನಗರದ ವಜ್ರ ಹನುಮಾನ್ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಜ್ರ ಹನುಮಾನ್ ಜಯಂತಿ ಉತ್ಸವವನ್ನ ದಿನಾಂಕ 12/4/2025 ವಿಜೃಂಭಣೆಯಿಂದ ಆಚರಿಸಲು ಸರ್ವ ನಮ್ಮ ಕಾಲನಿಯ ಹಾಗೂ ಸುತ್ತಮುತ್ತ ಕಾಲನಿಯ ವಜ್ರ ಹನುಮಾನ್ ಭಕ್ತರ ಸೇವೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದು, ಇದರ ಉಸ್ತುವಾರಿಯನ್ನ ವಜ್ರ ಹನುಮಾನ್ ಸೇವಾ ಸಮಿತಿ ಅಂತ ಹೇಳ್ಕೊಂಡು ಒಂದು ಕಮಿಟಿಯನ್ನು ಮಾಡಿಕೊಂಡು
ತಾವೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿಕೊಂಡು ಪ್ರತಿ ವರ್ಷ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೋತ ಮಹಾಪ್ರಸಾದ ಕಾರ್ಯಕ್ರಮವನ್ನ ಮಾಡ್ಲಕ್ಕ ನಾವು ಪ್ರಯತ್ನ ಮಾಡ್ತೇವಿ. ಎಲ್ಲಾ ಕಾಲನಿಯ ಸದ್ಭಕ್ತರ ಸಹಕಾರದ ವತಿಯಿಂದ ಪ್ರತಿ ವರ್ಷಕ್ಕಿಂತಲೂ ಮತ್ತೊಂದು ಮುಂದಿನ ವರ್ಷ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಚರಿಸ್ಲಾಕ ನಮಗ ಹುರುಪ್ ಬರ್ತದ. ಯಾಕಂತಂದ್ರ ಎಲ್ಲ ಕಾಲನಿಯ ಬಿಜಾಪುರದ ಬರೇ ಕಾಲನಿಗಳಲ್ಲ, ಇಡೀ ಬಿಜಾಪುರದ ಸಿಟಿಯಲ್ಲಿ ಎಲ್ಲ ಕಾಲನಿಯಲ್ಲಿ ಕೂಡ ಹನುಮಪ್ಪನ ಭಕ್ತರಿದ್ದಾರೆ. ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಮಂದಿರ ಇದಲ್ಲ. ಯಾಕಂತಂದ್ರ ಬಿಜಾಪುರದಲ್ಲಿ ಅನೇಕ ಮಂದಿರಗಳದಾವ, ಇಲ್ಲಂತಲ್ಲ. ಹನುಮಂತೇವರ ಮಂದಿರ ಅದಾರ, ಜಯಂತಿಯನ್ನ ಆಚರಣೆ ಮಾಡ್ತಾರ. ಆದ್ರೂ ಕೂಡ ವಿಶೇಷವಾಗಿರ್ತಕ್ಕಂಥ ಜಯಂತಿ ಯಾಕಂತಂದ್ರ ಈ ಒಂದು ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ವಜ್ರ ಹನುಮಾನ್ ದೇವಸ್ಥಾನದಲ್ಲಿ ನಾವು ಕನಿಷ್ಠ 10ರಿಂದ 12,000 ಜನಸಂಖ್ಯೆ ಉಳ್ತಕ್ಕಂಥ ಮಹಾಪ್ರಸಾದ ವ್ಯವಸ್ಥೆಯನ್ನ ಎಲ್ಲ ಕಾಲನಿಯ ಸದ್ಭಕ್ತರ ಸಿಟಿಯ ಎಲ್ಲ ಭಕ್ತರ ವತಿಯಿಂದ ಕೊಟ್ಟಂತ ಮಹಾಪ್ರಸಾದ ವಿತರಣೆಯನ್ನ ಇಲ್ಲಿ ಮಾಡ್ತೇವಿ. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ ಒಬ್ಬ ಭಕ್ತ ರೋಡ್ ಮೇಲೆ ಗುಡಿ ಇರುವುದರಿಂದ ಏನ್ ಸಂಕಲ್ಪ ಮಾಡಿರ್ತಾನ ಆ ಸಂಕಲ್ಪ ಈಡೇರಿಸುವಂತ ಒಂದು ಶಕ್ತಿ ಹನುಮಪ್ಪನಲ್ಲಿ ಅದ. ಯಾಕಂದ್ರೆ ನಾ ಹೇಳ್ತೀನಿ ಅಂತಂದ್ರ ಅನೇಕ ಭಕ್ತಾದಿಗಳು ಇಲ್ಲಿ ನಮ್ಮ ಅಧ್ಯಕ್ಷರಿಗೆ, ಕಮಿಟಿ ಅವರಿಗೆ, ಆಮೇಲೆ ಆಚಾರ್ಯ ಅವ್ರಿಗೆ ಹೇಳ್ತಾರೆ ಏನಂತಂದ್ರ ನಾವ್ ಹಿಂಗ್ ಬೇಡ್ಕೊಂಡಿದ್ದೇವ್ರಿ, ಅದಕ್ಕೆ ನಮ್ಗೆ ಹನುಮಪ್ಪ ಹಿಂಗ್ ಕೆಲಸ ಆಗ್ಯದ, ಅದಕ್ಕೆ ನಾವು ಏನೋ ಅವರ ಶಕ್ತಿಯಾನುಸಾರವಾಗಿ ಕಾಣಿಕೆಗಳನ್ನ ಆಭರಣಗಳನ್ನ ಕೊಟ್ಟು ಆ ಹರಕೆಯನ್ನ ತೀರಿಸಿ ಹೋಗ್ತಾರ. ಮತ್ತೆ ಹರಕೆ ತೀರಿಸ ಹೋಗ್ತಾರಪ್ಪ ಅಂತಂದ್ರ ಆ ಭಕ್ತರಿಗೆ ಏನಾದ್ರೂ ಒಂದು ಅನುಕೂಲ ಅಥವಾ ಅವ್ರ ಕಾರ್ಯಕ್ರಮಗಳು ಸಕ್ಸಸ್ ಆಗ್ಯಾವ ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಾಗ ಮತ್ತೆ ಜಾಗೃತವಾಗಿರ್ತಕ್ಕಂಥ ಹನುಮಪ್ಪ ಅಂತ ಹೇಳಿ ನಮಗೆಲ್ಲ ಅನಿಸ್ತದ. ಅದಕ್ಕ ನಾವು ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ಯಾರ ಏನೇನು ಕಾರ್ಯಕ್ರಮ ನಡೀತಾವ ಅಂತೇಳಿ. ಮುಂಜಾನೆ 4 ಗಂಟೆಗೆ ಅಭಿಷೇಕ, ಆಮೇಲೆ ಎಲ್ಲ ವಾದ್ಯವೊಂದಿಗೆ ಹನುಮಪ್ಪನ ತೊಟ್ಟಿಲ ಕಾರ್ಯಕ್ರಮವನ್ನ ಸರಿಯಾಗಿ ಮುಂಜಾನೆ 6:20 ತೊಟ್ಟಿಲ ಎಲ್ಲಾ ಕಾಲನಿಯ ಮಹಿಳೆಯರು ಕೂಡಿಕೊಂಡು ವಿಜೃಂಭಣೆ ಆಗಿರ್ತಕ್ಕಂಥ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರ. ಅದಾದ ನಂತರ ತಮ್ಮ ಭಕ್ತಾದಿಗಳು ನಮಗೂ ಪ್ರಸಾದ ಕೊಟ್ಟಿರ್ತಾರ. ಆಮೇಲೆ ತಮಗೆ ಇಚ್ಛಾನುಸಾರವಾಗಿ ಕೋಸಂಬರಿ ಆಮೇಲೆ ಮಹಾಪ್ರಸಾದ ತಂದು ಅವರು ವಿತರಣೆ ಮಾಡ್ತಾರ. ಅದು ಅಷ್ಟೇ ಅಲ್ಲದನೆ ನಾವು ಮುಂಜಾನೆ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ಇರ್ತದ. ಆಮೇಲೆ 12 ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತೀವಿ. ನಾವು ಮುಂಜಾನೆ 12 ಚಾಲ ಮಾಡಿದೇವಪ್ಪ ಅಂತಂದ್ರ 4-5 ತನ ಮಹಾಪ್ರಸಾದದ ವ್ಯವಸ್ಥೆ ಹಂಗೆ ನಡೀತಿರ್ತದ. ಸದ್ಭಕ್ತರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರ ಹನುಮಪ್ಪಗೆ ತಮಗೆ ಶಕ್ತಿ ಅನುಸಾರವಾಗಿ ಕೊಟ್ಟಂತ ಕಾಣಿಕೆ ನೀವು ಕೊಡ್ತೀರಿ ಇಲ್ಲ ಅಂತಲ್ಲ, ಆದ್ರೂ ಇನ್ನೂ ಹೆಚ್ಚಾಗಿ ಕೊಟ್ಟು ಆಮೇಲೆ ಈ ಕಮಿಟಿ ಅವರಿಗೆ ವಜ್ರ ಹನುಮಾನ್ ಸೇವಾ ಸಮಿತಿ ಅಂತ ತಿಳ್ಕೊಂಡು ನಾವು ಒಂದು ಕಮಿಟಿ ಮಾಡ್ಕೊಂಡು ಇಲ್ಲ 12 ಮಂದಿ ಸದಸ್ಯರ ಅಧ್ಯಕ್ಷ ಅಂತ ಪಾಂಡುಸಾವ್ಕರ್ ದೊಡ್ಡಮಣಿ, ಆಮೇಲೆ ಉಪಾಧ್ಯಕ್ಷರು ನಿಂಗಯ್ಯ ಬೇಲಾಳ, ಆಮೇಲೆ ಅನೇಕ ಸದಸ್ಯರು ಅದಾರ. ಅಂಚನಾ ಸರ್ ಅಂತ ನಾನು, ಆಮೇಲೆ ಕಟ್ಟಿಮಣಿ, ಆಮೇಲೆ ಜಾಗೀರ್ದಾರು, ಇಲ್ಕಲ್ಸ್ ಅವರು, ಸಿ.ಕೆ. ಪಾಟೀಲ, ಶಂಕರ್ ಬಡದಾಳೆ, ಅಮಾತೆ, ಮುತ್ತು ಅಮಾತೆ, ಹೀಗೆ ಅನೇಕ ಸದಸ್ಯರು ಕೂಡ್ಕೊಂಡು ಅಗದಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮಾಡ್ಕೊತ ಬಂದೀವಿ. ಇನ್ನೂ ಹೆಚ್ಚೆಚ್ಚ ನಮ್ಗೆ ಹೆಚ್ಚು ಶಕ್ತಿ ಹನುಮಪ್ಪ ಕೊಡ್ತಾನ. ಆ ಶಕ್ತಿ ಅನುಸಾರವಾಗಿ ಇದೊಂದು ಇಡೀ ವಿಜಯಪುರದಲ್ಲಿ ಮಾದರಿಯ ಒಂದು ಜಾತ್ರೆ ಆಗಬೇಕು. ಎಲ್ಲ ಬಿಜಾಪುರದ ಸಿಟಿಯ ಜನರು ಕೂಡ ನಮ್ಮ ಗುಡಿ ಕಡೆ ನೋಡುವಂತ ಒಂದು ಸೌಭಾಗ್ಯ ನಮ್ದಾಗ್ಯದ. ಯಾಕಂದ್ರೆ ಮೊದಲ ರೋಡ್ ಮೇಲೆ ಗುಡಿ ಇತ್ತು, ಈಗಾಗ್ಲೇ ಹೇಳ್ಯಾರ ನಮ್ಮ ಅಧ್ಯಕ್ಷರು, ಅದು ಡಬಲ್ ಹಳೆ ಆಗೋದ್ರಿಂದ ಸಣ್ಣ ಗುಡಿ ಇದ್ದಿದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬರೇ ಅಲ್ಲ, ಇಡೀ ವಿಜಯಪುರ ಸಿಟಿ ಒಳಗೂ ನಾವೆಲ್ಲ ಕೊನೆ ಒಳಗೆ ಹೋಗೇವಿ. ಯಾರು ಹನುಮಪ್ಪನ ಭಕ್ತರದಾರಲ್ಲ ಅವ್ರ ಶಕ್ತಾನುಸಾರವಾಗಿ ನಮ್ಮ ದೇವಸ್ಥಾನಕ್ಕ ತನ್ನ ಮನದಿಂದ ಸಹಾಯವನ್ನ ಸಲ್ಲಿಸ್ಯಾರ. ಅದರಿಂದನೇ ಇಂಥ ಒಂದು ಮಹಾನ್ ಒಂದು ಏನಪ್ಪಾ ಅಂತಂದ್ರ ಗುಡಿ ನಿರ್ಮಾಣ ಆಗ್ಯದ. ಈ ಗುಡಿ ಉಸ್ತುವಾರಿಯನ್ನ ನಮ್ಮ ಅಧ್ಯಕ್ಷರು ಹಾಗೂ ಕಮಿಟಿ ಅವರು ಎಲ್ಲಾರು ನೋಡ್ಕೋತಾರ. ಆದ್ರೆ ನಾವು ಇಲ್ಲಿ ಏನು ಕಮರ್ಷಿಯಲ್ ಏನು ಮಾಡಿಲ್ಲ, ಕಮರ್ಷಿಯಲ್ ಇಲ್ಲ. ನಮ್ಮ ಏನು ಬರ್ತದಲ್ಲ ವರ್ಷದ ನಮ್ಮ ಜಾತ್ರೆ ಒಳಗೆ ಭಕ್ತಾದಿಗಳು ಏನ್ ಕೊಡ್ತಾರ ಆ ಕೊಟ್ಟಂತದ್ದೆಲ್ಲ ನಾವ್ ಏನ್ ಮಾಡ್ಬಿಡ್ತೇವಪ್ಪ ಅಂತಂದ್ರ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಜನರಿಗೆ ವಿತರಣೆಯನ್ನ ಮಾಡ್ತೇವಿ. ಇಲ್ಲಿ ಭಟ್ರು ಏನಿರ್ತಾರ ದೇವರಿಗೆ ಕಾಣಿಕೆ ಹಾಕಿರ್ತಕ್ಕಂತ ಭಕ್ತಾದಿಗಳು ಆ ಕಾಣಿಕೆ ಮೇಲೆ ಭಟ್ರ ಕುಟುಂಬ ನಡೀತದ. ಸ್ವಚ್ಛತಾ ಕಾರ್ಯಕ ಕೂಡ ಭಟ್ರೆ ಕೊಡ್ತಾರ. ಹಿಂಗಾಗಿ ನಾವು ಕಮಿಟಿ ಅವ್ರದ್ದು ಹಣಕಾಸಿನ ಬಗ್ಗೆ ನಾವು ಯಾವುದೇ ಒಂದು ಕಮರ್ಷಿಯಲ್ ಅಂತ ಹೇಳಿ ನಾವ್ ಏನು ಮಾಡಿಲ್ಲ, ಉಂಡಿನೂ ಸಹ ಇಟ್ಟಿಲ್ಲ. ಏನಪ್ಪಾ ಅಂದ್ರೆ ನಮ್ಗೆ ಒಂದೇ ಅಂದ್ರ ಇದೊಂದು ಜಾತ್ರೆ ವಿಜೃಂಭಣೆಯಿಂದ ಆಗ್ಲಿ, ಆಮೇಲೆ ಎಲ್ಲರಿಗೂ ಹನುಮಪ್ಪನ ಆಶೀರ್ವಾದ ಸಿಗಲಿ, ಹನುಮಪ್ಪ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ,
ಅಂತ ತಿಳ್ಕೊಂಡು ನಾವು ಇಲ್ಲಿ ಯಾವ ಕಮರ್ಷಿಯಲ್ ಬಗ್ಗೆ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಯಾವುದೇ ಒಂದು ನಾವು ಇದು ಮಾಡಿಲ್ಲ. ಸ್ವಇಚ್ಛೆಯಿಂದ ಮನದಿಂದ ಅನೇಕ ಭಕ್ತಾದಿಗಳು ನಮಗ ಸಾಕಷ್ಟು ಮಹಾಪ್ರಸಾದ ಮಾಡ್ಲಿಕ್ಕೆ ಸಹಾಯವನ್ನ ಮಾಡ್ತಾರ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಅಧ್ಯಕ್ಷರ ಉಪಾಧ್ಯಕ್ಷರ ವತಿಯಿಂದ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅಷ್ಟೇ ಅಲ್ಲದೇನೆ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ಲಕ್ಕ, ಮಹಾಪ್ರಸಾದವನ್ನ ಸ್ವೀಕಾರ ಮಾಡ್ಲಕ್ಕ ಈ ಕೊಲ್ಲಿ ಅನ್ನದೇ ಇಡೀ ವಿಜಯಪುರದ ನಾಗರಿಕರಿಗೆ ನಮ್ಮ ಕಮಿಟಿ ವತಿಯಿಂದ ತಮಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಇರ್ತದ. ತಾವೆಲ್ಲ ಸಿಟಿ ಜನರು ಬಂದು ಮಹಾಪ್ರಸಾದವನ್ನ ಸ್ವೀಕರಿಸಿ ವಜ್ರ ಹನುಮಪ್ಪನ ಕೃಪೆಗೆ ಪಾತ್ರ ಆಗ್ಬೇಕಂತ ತಿಳ್ಕೊಂಡು ನಾವು ತಮ್ಮಲ್ಲಿ ಕಳಕಳಿಯಾಗಿ ನಮ್ಮ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ತೇನೆ.